ಹಾಯ್, ಗುಡ್ ಮಾರ್ನಿಂಗ್. ನಾವಿವತ್ತು ಬೆಳಗ್ಗೆನೇ ಬಸ್ಸಿಗೆ ಪೂಜೆ ಮಾಡಿ ನಮ್ಮ ಮಕ್ಕಳ ಜೊತೆ ಗ್ರೀನ್ವುಡ್ ಹಾಲಿಡೇಸ್ ರೆಸಾರ್ಟ್ ನಿಯರ್ ಕನಕಪುರದಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ ರೆಸಾರ್ಟ್ ಮಾತ್ರ. ಫುಲ್ ಗ್ರೀನರಿ ರೆಸಾರ್ಟ್ ಇದು. ಸುತ್ತಲೂ ಸಹ ಹಸಿರಲ್ಲೇ ಇದೆ. ನಮ್ಮ ಮಕ್ಕಳಿಗಂತೂ ಸ್ವಲ್ಪನೂ ಸಹ ಬೇಜಾರೇ ಆಗಲಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು. ಸೊ ನಮ್ಮ ಮಕ್ಕಳೆಲ್ಲ ಬೇಗ ಬೇಗ ಬ್ರೇಕ್ಫಾಸ್ಟನ್ನು ತಿಂದ್ಕೊಂಡು ಗೇಮ್ ಏರಿಯಾಗೆ ಎಂಟ್ರಿ ಕೊಟ್ಟರು. ಗೇಮ್ ಏರಿಯಾ ಅಂತೂ ಹೇಗಿದೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಗೆ ಒಂದು ಸಪ್ರೇಟ್ ಏರಿಯಾ ಇದೆ ಆ್ಯಂಡ್ ದೊಡ್ಡ ಮಕ್ಕಳಿಗೆ ಅವ್ರಿಗೆ ಸೂಟ್ ಆಗ್ತಕ್ಕಂಥ ಒಂದು ಗೇಮ್ ಏರಿಯಾಗಳಿದೆ. ಸ್ವಿಮ್ಮಿಂಗ್ ಪೂಲ್ಸ್ಗಳಿದೆ ಆ್ಯಂಡ್ ಮ್ಯಾಜಿಕ್ ಶೋ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಾಜಸ್ಥಾನಿ ಡ್ಯಾನ್ಸ್ಗಳ ಮೂಲಕ ರಾಜಸ್ಥಾನಿ ಕಲ್ಚರ್ಸನ್ನು ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಿದರು. ನಿಜವಾಗ್ಲೂ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವೆಷ್ಟೇ ರೆಸಾರ್ಟ್ಗಳಿಗೆ ಹೋಗಿದ್ದೀವಿ, ಎಂಜಾಯ್ ಮಾಡಿದ್ದೀವಿ, ಬಟ್ ಈ ರೆಸಾರ್ಟ್ ಯಾಕೆ ತುಂಬ ಸ್ಪೆಷಲ್ ಆಗಿತ್ತು ಅಂತ ಹೇಳಿದ್ರೆ, ಇದು ಮಕ್ಕಳಿಗೋಸ್ಕರನೇ ಇರ್ತಕ್ಕಂಥ ರೆಸಾರ್ಟ್ ಅಂತ ನನಗನ್ನಿಸ್ತು. ಯಾಕಂದರೆ ಯಾವುದೇ ಔಟ್ಸೈಡ್ ಪೀಪಲ್ಸ್ಗಳಿಗೆ ಅವ್ರು ಅಲೋ ಮಾಡಿರಲಿಲ್ಲ. ಅಲ್ಲಿ ಬರೀ ಸ್ಕೂಲ್ ಮಕ್ಕಳು ಮತ್ತು ಟೀಚರ್ಸ್ಗಳು ಮಾತ್ರ ಇದ್ದರು. ಈ ಕೊಲಂಬಸ್ ಗೇಮ್ ಆಡಬೇಕಾದ್ರೆ ಆ ಪುಟ್ಟ ಮಕ್ಕಳು ಮುದ್ದಾಗಿ ಒಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾರಲ್ಲ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ನಮ್ಮ ಮಕ್ಕಳ ಜೊತೆ ನಮ್ಮೆಲ್ಲ ಟೀಚರ್ಸ್ ಫುಲ್ ಜಾಲಿ ಆ್ಯಂಡ್ ನಮ್ಮ ಮಕ್ಕಳು ಸಹ ಯಾವ ಗೇಮನ್ನು ಬಿಡಲಿಲ್ಲ. ಎಲ್ಲ ಗೇಮು ಆಟ ಆಡಿದ್ರು. ಅದೆಲ್ಲ ಆಟ ಆಡಿದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ಬಂದರು. ಅಲ್ಲಿ ನಂಗೆ ಒಂದು ತುಂಬ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಗೆ ಒಂದು ಸಪ್ರೇಟ್ ಪೂಲ್ ಇದೆ, ಸಣ್ಣದಾಗಿ ಒಂದು ಪೂಲ್ ಇದೆ. ಅಲ್ಲಿ ಸಣ್ಣ ಮಕ್ಕಳು ಆಟ ಆಡ್ಕೊಳ್ಬೋದು. ಪಕ್ಕದಲ್ಲಿ ಇನ್ನೊಂದು ಪೂಲ್ ಇದೆ, ಅಲ್ಲಿ ಸ್ವಲ್ಪ ಹೈಯರ್ ಕ್ಲಾಸಸ್ ಮಕ್ಕಳುಗಳು ಆಟ ಆಡ್ಕೊಳ್ಬೋದಾಗಿತ್ತು. ಅದು ನಂಗೆ ತುಂಬ ಇಷ್ಟ ಆಯಿತು. ಲಂಚ್ ಸಹ ತುಂಬ ಚೆನ್ನಾಗಿತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಸೊ ಯಾವ್ದು ಬೇಕಾದರೂ ತಿನ್ಬೋದಾಗಿತ್ತು ಆ್ಯಂಡ್ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತಿನ್ಬೋದಾಗಿತ್ತು. ಅದು ನೆಕ್ಸ್ಟ್ ನಾವು ನೋಡಿದ್ದೆ ಪಾಟ್ ಮೇಕಿಂಗ್ ಆ್ಯಕ್ಟಿವಿಟಿ. ಇದಿಷ್ಟು ಅದ್ಭುತವಾಗಿ ಹೇಳ್ಕೊಟ್ರು ಅವರು ಅಂತ ಹೇಳಿದ್ರೆ, ಎಲ್ಲ ಮಕ್ಕಳಿಗೂ ಸಹ ಅವರು ಸಪ್ರೇಟಾಗಿ ಹೇಳ್ಕೊಡ್ತಾಯಿದ್ರು. ಬಟ್ ನಂಗೆ ಅದು ತುಂಬ ಖುಷಿ ಆಯಿತು. ಇಡೀ ರೆಸಾರ್ಟಲ್ಲಿ ನಂಗೆ ಪಾಟ್ ಮೇಕಿಂಗ್ ಆ್ಯಕ್ಟಿವಿಟಿ ತುಂಬ ಇಷ್ಟ ಆಯಿತು. ಈ ಒನ್ ಡೇ ಟ್ರಿಪ್ಪಲ್ಲಿ ನಮಗೆ ಗೈಡರಾಗಿ ಸಿಕ್ಕಿದ್ದು ಮಲ್ಲಿಕಾ ಮ್ಯಾಮ್. ನಿಮ್ಮ ಪೇಷನ್ಸಿಗೆ ಒಂದು ಸೆಲ್ಯೂಟ್ ಮ್ಯಾಮ್. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳ ಜೊತೆ ತುಂಬ ತಾಳ್ಮೆಯಿಂದ ಮಕ್ಕಳಾಗೇ ಇದ್ರಿ ನೀವು. ಅದು ಮುಗಿಸ್ಕೊಂಡು ನಮಗೆಲ್ಲ ಸ್ನ್ಯಾಕ್ಸ್ ಸಿಕ್ತು. ನಮ್ಮ ಮಕ್ಕಳೆಲ್ಲ ಸ್ನ್ಯಾಕ್ಸ್ ತಿಂದು ಎಂಜಾಯ್ ಮಾಡಿಕೊಂಡು ಕೊನೆಯದಾಗಿ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲಿಗೆ ಮುಂಚೆನೇ ರೈನ್ ಡ್ಯಾನ್ಸ್ ಇತ್ತು. ನಮ್ಮ ರೈನ್ ಡ್ಯಾನ್ಸ್ ಎಲ್ಲ ನಮ್ಮ ಮಕ್ಕಳು ಮಾಡಿ ನಂತರ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ರು. ನಮ್ಮ ಮಕ್ಕಳು ಎಂಜಾಯ್ಮೆಂಟ್ ನೋಡಿದ್ರೆ ನಮ್ಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಸೊ ಎಲ್ಲ ಮುಗಿಸಿ ಅವ್ರವ್ರ ಮನೆಗೆ ಮಕ್ಕಳನ್ನ ಕಳಿಸಿ ಜವಾಬ್ದಾರಿಯಿಂದ ನಾವು ಸಹ ಮನೆಗೆ ತಲುಪಿದ್ದಾಯಿತು. ಜೀವನದಿಂದ ತಪ್ಪಿಸಿಕೊಳ್ಳಲು ಪ್ರವಾಸ ಮಾಡಬೇಡಿ. ಜೀವನವು ನಿಮ್ಮಿಂದ ತಪ್ಪಿಸಿಕೊಳ್ಳದಂತೆ ಪ್ರವಾಸ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.